ನಮಸ್ಕಾರ ರೈತ ಬಾಂಧವರೇ, ಇಂದಿನ ನಮ್ಮ ವಿಡಿಯೋದಲ್ಲಿ ಕರ್ನಾಟಕದ ಪ್ರಗತಿಪರ ರೈತರಾದಂಥ ಶ್ರೀ ರಾಯಪ್ಪ ಮೈಲೇರಿ ಅವರು ತಮ್ಮ ಯಶಸ್ವಿ ಕೃಷಿ ಪಯಣದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇವರು ತಮ್ಮ 21 ಎಕರೆ ಜಮೀನಿನಲ್ಲಿ ಕೇವಲ ಒಂದೇ ಬೆಳೆಯನ್ನು ನಂಬಿಕೊಳ್ಳದೆ ಸಮಗ್ರ ಕೃಷಿ ಪದ್ಧತಿಯ ಮೂಲಕ ಅಪಾರ ಯಶಸ್ಸು ಸಾಧಿಸಿದ್ದಾರೆ. ಸ್ನೇಹಿತರೆ, ಅವರೊಟ್ಟಿಗೆ ಏನು ಹೇಳುತ್ತಾರೆ ಕೇಳೋಣ ನೋಡಿ, ಬನ್ನಿರಿ. ಒಟ್ಟ ಜಮೀನು ಎಷ್ಟೈತಿ ನಿಮ್ದು ರೀ? ನಮ್ಮ ಜಮೀನು 21 ಎಕರೆ. ಅದ್ರಾಗ ಏನೇನು ಮಾಡ್ಕೊಂಡ್ರಿ? ಸಮಗ್ರ ಕೃಷಿ ಮಾಡಿದ್ರಿ. ಈಗ ಕಬ್ಬ ಒಟ್ಟ ಎಷ್ಟು ಹೊಲ ಆಯ್ತು ರೀ? ಕಬ್ಬ 15 ಎಕರೆ ಕಬ್ಬ ಐತ್ರಿ. 1 ಎಕರೆ ಹತ್ತಿ ಐತ್ರಿ. ಒಂದ್ ಎಕರೆ ತೆಂಗಿನ ಗಿಡ ಐತ್ರಿ. 1 ಎಕರೆ ಮಾವಿನ ಗಿಡ ಐತ್ರಿ. 1 ಎಕರೆ ಶೇಂಗಾ ಐತ್ರಿ. 1 ಎಕರೆ 7 ಎಕರೆ ಹುಳಿ ಐತ್ರಿ. ಹೊಳ್ಳೆ ಗೊಂಜಾಳ 1 ಎಕರೆ ಐತ್ರಿ. ಎಲ್ಲಾ ಮಿಶ್ರ ಬೆಳೆ ಮಾಡಿ. ಇವಕ್ಕ ಗೊಬ್ಬರ ಈಗ ಕಬ್ಬಿಗೆ ಯಾವ ಗೊಬ್ಬರ ಹಾಕ್ತಿರಿ ನೀವು? 10-26 DAP, DNP, SSP, ಸೆಟ್ರೈಟಾ ಎಲ್ಲಾ ಸಮಗ್ರ ಹಂಗ ನಡ್ರಿ. ಈಗ DAP ಗೊಬ್ಬರ 1 ಎಕರೆಗೆ ಎಷ್ಟು ಕಟ್ತೀರಿ? 1 ಎಕರೆಗೆ 1 ಚೀಲ ಗೊಬ್ಬರ DAP ರೀ. ಉಳಿದಿದ್ದ ಎಲ್ಲಾ ಕೂಡಿ 5 ಎಕರೆಗೆ 7 ಚೀಲ ಆಗ್ತದೆ. 7 ಚೀಲ ರೀ. 1 ಮೈಗೆ 7 ಚೀಲ ಆಗ್ತದೆ ಗೊಬ್ಬರ ರೀ. ನೀರ್ ರೀ? ನೀರ 4 ಬೋರ್ ಅದಾವ್ರಿ. ಅದ್ರ ಚಲೋ ಅದಾವ್ರಿ. ಒಟ್ಟ ಸಂಪೂರ್ಣ ಇದೆ. 1 ಎಕರೆ ಗಿಡ ಅದಾವ್ರಿ. ಒಂದ್ 2-3 ಸಾವಿರ ರೂಪಾಯಿ ವಾರಕ್ಕ 2-3 ಸಾವಿರ ರೂಪಾಯಿ ತೆಂಗಿನಕಾಯಿ ಎಳ್ನೀರು ಮಾರ್ತೈತ್ರಿ. ಒಂದ್ ತಿಂಗಳಿಗೊಮ್ಮೆ ಒಂದ್ 5-6 ಸಾವಿರ ರೂಪಾಯಿ ಒಣಕಾಯಿ. ಕಬ್ಬಿಂದು ಎಷ್ಟು ಎಕರೆ ಐತ್ರಿ ಕಬ್ಬು ನೀವು ಹಾಕಿರಿ? ನಾವು ಹಾಕಾಕತ್ತ ಈಗ ಕೃಷಿ ಇಲಾಖೆ ವರ್ಷ ಆತ್ರಿ. ವರ್ಷ 300-400 ಟನ್ ತೆಗಿತೀರಿ. ಮತ್ತೀಗ ಕೊಟ್ಟಿಗೆ ಗೊಬ್ಬರ ಹಾಕ್ತಿರಿ? ವರ್ಷ ಒಂದಿಲ್ಲ ಅಂದ್ರೆ 40 ಗಾಡಿ ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ ಹಾಕ್ತಿರಿ. ಕೊಟ್ಟಿಗೆ ಗೊಬ್ಬರ ನೀವು ಬ್ಯಾಸ್ಯಾಗ ಕಡಿತೀರಿ ಗೊಬ್ಬರ? ಬ್ಯಾಸ್ಯಾಗ ಕಬ್ಬು ಏನ್ ತೆಗಿತಲ್ರಿ, ಕಬ್ಬು ತೆಗಿಯಂತೆ ಕಡಿಯಾಕ ಚಲೋ. ಮತ್ತೆ ಈ ಕಬ್ಬಿಗೆ ಈಗ ರವದಿ ತೆಗಿದಿರ್ತಲ್ರಿ? ರೌಂದಿ ಬಯಸಿರ್ತಾವ್ರಿ. ಈಗ ನಮಗ ಇಲ್ಲಿ ಪ್ರಾಣಿ ಕಾಟ ಇದ್ದಿದ್ದಕ್ರಿ ನಾವ್ ರೌಂದಿ ಬಯಸಿಲ್ಲ. ಹೌದನ ರೀ. ಮತ್ ಕಬ್ಬಿಗೆ ಈ ಡಾಣಿ ಹುಳ ಅದು ಬರ್ತದ್ರಿ. ಅದು ಐತ್ರಿ. ಅದನ್ನ ಮೇಂಟೈನ್ ಮಾಡ್ತೀರಿ ರೀ. ಅದಕ್ಕೆ ಯಾವ ಎಣ್ಣೆ ಹೊಡಿತೀರಿ? ಅದಕ್ಕ ಕಿಟ್ ಬರ್ತೈತ್ರಿ. ಡಾಣಿ ಹುಳದಂತಾರ ಕಿಟ್ ಡ್ರಿಚಿಂಗ್ ಮಾಡಬೇಕು. ಅದು ಎಲ್ಲಿ ಹತ್ತತಿ ತೋರ್ಸ್ರಿ ನೋಡ್ರಿ. ಡ್ರಿಚಿಂಗ್ ಅಂದ್ರಿ ಈಗ ಇದು ಐತಲ್ರಿ, ಗೋದ್ನ್ಯಾಗ ನೀರ್ ಫುಲ್ ತೋರಿಸ್ರಿ ಇದಕ್ಕೆ ಡ್ರಿಚಿಂಗ್ ಮಾಡ್ಕೊಂತ ಹೋಗ್ಬೇಕ್ರಿ ಕಬ್ಬಿನಾಗ ರೀ. ಅದಕ್ಕೆ ಡ್ರಿಚಿಂಗ್ ಮಾಡ್ಕೊಂತ 1 ಲೀಟರ್ಕ ಇಷ್ಟ ml ಅಂತ ಬರ್ತೈತ್ರಿ. ಹಾಕೊಂತ ಡ್ರಿಚಿಂಗ್. ಈಗ ನೀವು ಡಾಣಿ ಹುಳ ಹತ್ತಿದ್ ನಿಮ್ಗೆ ಹೆಂಗ್ ಗೊತ್ತಾಕತಿ? ಡಾಣಿ ಹುಳ ಹತ್ತಿದಂದ್ರ ಎಲ್ಲಿ ರೀ ಇದು ಹಳದಿ ವರ್ಣ ಬರ್ತೈತಿ. ಹಳದಿ ವರ್ಣ ಬರ್ತೈತ್ರಿ. ಗಡ್ಡಿ ಹಿಂಗ್ ಗಿಡ ಅಂತಲೇ ಬೀಳ್ತೈತ್ರಿ. ಅದಕ್ಕೆ ನೀವು ಏನ್ ವ್ಯವಸ್ಥೆ ಮಾಡ್ಕೋತೀರಿ? ಅದನ್ನ ಡ್ರಿಚಿಂಗ್ ಮಾಡ್ಬೇಕು. ಡ್ರಿಚಿಂಗ್ ಮಾಡ್ಬೇಕೈತ್ರಿ. ಏನೇನೋ ಇದನ್ನ ಮಾಡ್ತೀರಿ? ಡ್ರಿಚಿಂಗ್ ಮಾಡ್ಬೇಕಂದ್ರ ಈಗ ಆರ್ಗ್ಯಾನಿಕ್ ಇವು ಅದಾವಲ್ರಿ, ಕೃಷಿ ಇಲಾಖೆ ಇವತ್ತು ಸಿಗ್ತಾವಲ್ರಿ. ಅವ್ರ ಅಂತ ಹೋಗಿ ಕೇಳಿದ್ರಿ ಹಿಂಗ ಡಾಣಿ ಹುಳ ಹತ್ತೈತೆ ಅಂದ್ರೆ ಅವ್ರ ಎಣ್ಣೆ ಕೊಡ್ತಾರ್ರಿ. ಅದ್ 2600 ರೂಪಾಯಿ ಐತ್ರಿ ಅಂತಂದ ಡ್ರಿಚಿಂಗ್ ಮಾಡ್ತೀರಿ. ಅದ ಡಾಣಿ ಹುಳ ಇಡೀ ಹೊಲಕ್ಕ ತಗೋತೈತ್ರಿ, ಅಲ್ಲಿಗೆ ತಗೋತೈತ್ರಿ? ಅಲ್ಲಿಗೆ ತಗೊಂಡ್ಕ ಇಡೀ ಹೊಲಕ್ಕ ತಗೋದ್ರಿ. ಆದ್ರ ಆ ಡಾಣಿ ಹುಳ ಇದ್ದ ಕಬ್ಬ ಬ್ಯಾರೆ ಸಕಾತ್ ವರ್ಷ ಬರ್ತೈತಿ ತೋರಿಸ್ತೈತ್ರಿ. ಇಲ್ಲಂದ್ರ ಅದ ಬ್ಯಾರೇನ ಈ ಟೈಪ್ ಸಕಾತ್ ತೋರಿಸ್ತೈತ್ರಿ. ಈ ಟೈಪ್ ಬಂದ್ ಕ್ಯಾರ್ರಿ ಹಳದಿ ವರ್ಣ ಆಕತ್ರಿ ಕಬ್ರಿ. ಮತ್ ಅಂತಲೇ ಗಡ್ಡಿ ಕಿತ್ತೋಕತ್ರಿ. ಇದು ಯಾವ ಬೀಜ ರೀ? ಇದು ಕೃಷ್ಣಾ ಚಂದ್ಗಡ. 2 ವೆರೈಟಿ ಅದಾವ್ರಿ. 1 ಎಕರೆಗೆ ಎಷ್ಟು ಬರ್ತೈತ್ರಿ ಇದು? 1 ಎಕರೆಗೆ ಮಿನಿಮಮ್ ಇಲ್ಲ ಅಂದ್ರೆ 50 ಟನ್ ಮಸಾರಿ ಬೀಜ. ಮಸಾರಿ ರೀ? 50 ಟನ್ ರೀ. ಉಳ್ಕಿದಾರ 4 ಕೊಟ್ಟಲ್ಲಿ ಅದ್ರಿ. 60-65 ಟನ್ 70 ಟನ್ ಮಟ ಬೀಜ. ಮುಂದ 1 ಎಕರೆಗೆ ಎಷ್ಟು ಟನ್ ಆಕತ್ರಿ ಇದ್ರಿ? ತುಳಿವಾಗ್ರಿ ತಂದ್ 3 ಟನ್ 4 ಟನ್ ತುಳಿತೀರಿ ರೀ? ಮತ್ತೆ ಹೆಂಗ ಲೇಟ್ ಮಾಡಿ ತುಳಿತಾರ ಬ್ಯಾಸಿ ಬರ್ತೈತಲ್ರಿ, ಹಂಗ 3 ಟನ್ ಮಟ. 3 ಟನ್ನಿನ ಮಟ ಬೀಜ ತುಳಿವಾಗ ಸಾಲ್ ಮ್ಯಾಗ ಡಿಫ್ರೆಂಟ್. ಈಗ ನೀವು ಬೀಜ ಎಲ್ಲಿಂದ ತಗೊಂಬಂದಿರಿ? ನಾನು ಹಳ್ಯಾದಿಂದ ತಂದ್ರನ್ರಿ? ತಂದೆ 8 ವರ್ಷ ಆತ್ರಿ. ತಂದ್ ಇದು ಎಷ್ಟನೇ ಕುಳಿ ರೀ? ಇದು 3ನೇ ಕುಳಿ. ಓಹೋ. ಮತ್ ಇನ್ನೊಂದ್ ಕಬ್ಬ್ ಹಾಕಿದ್ರಲ್ಲ, ಅದ್ ಯಾವ ಕುಳಿ ರೀ ಅದು? ಅದು ಈಗ ಹೊಸಾದ SNK ಅಂತ ಈಗ ತಂದ. SNK 226 ರೀ? 74 ರೀ. ಈ ಬರೇ ಹೊಸಾದ ಇದು ಮಾಡೀನಿ. ಅದ ಎಷ್ಟು ದಿವಸಕ್ಕೆ ಬರ್ತೈತ್ರಿ ಅದ್ ಕಬ್ಬು ಇಳುವರಿ ರೀ? 12 ತಿಂಗಳು. 12 ತಿಂಗಳು ರೀ? ಕರೆಕ್ಟ್ 12 ತಿಂಗಳು. 12 ತಿಂಗಳು ಅಂದ್ರಿ ಕಬ್ಬ ಇಳುವರಿ ಚಲೋ ಐತ್ರಿ. ಅದಕ್ಕೆ ಈ ಬರೇ ಕೃಷಿ ಇಲಾಖೆ ಇದು ಮಾಡ್ಕೋಬೇಕಂತ ಹೇಳಿ ಅದ ಹೊಸ ವೆರೈಟಿ ಈ ಬರೇ ಅಷ್ಟು ಕಬ್ಬ ಅದನ್ನ ಮಾಡಕ್. ಅದ ಅಲ್ಲಿ ಐತೇನ್ರಿ? ಅಲ್ಲಿ ನೋಡು ನಡ್ರಿ. ಅದ್ ಕೃಷ್ಣಾ ಚಂದ್ಗಡ ಇದು ಬ್ಯಾರೆ ಐತೇನ್ರಿ? ಇದು ಈಗ ತೋರ್ಸಿನಲ್ರಿ. ಅದ ರೀ. 1ನೇ ಪ್ಲಾಟ್ ರೀ. 1ನೇ ಕುಳಿ ರೀ? 1ನೇ ಕುಳಿ.
ಕೃಷ್ಣ ಚಂದ್ರ ಹೆಂಗ್ ಬರ್ತೈತ್ರಿ ಹಾ ಅದ್ SMP ಐತಲ್ರಿ ಹಾ, ಅದ್ 16 ಸಾಲ ಐತ್ರಿ ಅಲ್ಲಿ ಇದ ಒಣ್ಣೆ ಕುಳಿ ಏನ್ರಿ ಇದ? ಇದು ಒಂದೇ ಕುಳಿ. ಇದಕ್ಕೆ ಈಗ ಸದ್ಯಕ್ಕ ಗೊಬ್ಬರ ಎಷ್ಟ್ ಸಲ ಕಟ್ಟಿದ್ರಿ ಇದಕ್ಕೆ? ಇದಕ್ಕೆ ಎರಡ ಇದನ್ನ ಕೊಟ್ಟೇನ್ರಿ. ಇದು ಈ ತರ ಇದು ಆಕತಿ. ಈ ತರ ಬಂದ್ರೆ ದಂಡ ಸಕ ಬರ್ತದೆ. ಇದು ದಾಣಿ ಹುಳ ಇದು ಐತೇನ್ರಿ ಇದ್ರಾಗ? ದಂಡ ಇದು ದಾಣಿ ಹುಳ ಐತಂದ್ರ ಇದಕ್ಕೆ ಈ ಟೈಪ್ ಸಕ ಬರ್ತದೆ. ಈಗ ಇದಕ್ಕೆ ನೀವ್ ಏನ್ ಮಾಡ್ಕೊಂತೀರಿ ಮತ್ರಿ ಈಗ? ಇದಕ್ಕೆ ಈ ಸದ್ದ ನಾವು ಈ ಮಳೆ ಆಗತ್ತಲ್ರಿ ಹಾ ಇನ್ ಈ ವಾರದಾಗ ಡ್ರಿಚಿಂಗ್ ಮಾಡ್ಬೇಕು. ಡ್ರಿಚಿಂಗ್ ಮಾಡ್ರಿ ಹೋಗತ್ರಿ. ಒಟ್ ದಾಣಿ ಹುಳ ಬರೀ ಎರಿ ಹೊಲ ಕಟ್ಟ ಅಂತಿದ್ರು. ಇಲ್ರಿ ಯಾವ್ದು ಇಲ್ರಿ ಕಬ್ಬು ನೀರು ಶೆಲ್ಟರ್ ಎಲ್ಲಾಕು ಬರ್ಲಿ. ಈಗ ಇದ ಇಷ್ಟ ತಗೊಂತಾರ ಇಡೀ ಕಬ್ಬಿಗೆ ತಗೋತೈತ್ರಿ. ಇಲ್ರಿ ಕವರ್ ಮಾಡ್ಕೊಂಡೇವಂತ್ರಿ ಹಾ ಏನಾಗುಲ್ರಿ. ಈಗ ಅಷ್ಟು ಒತ್ತರ ಅಂತ ತೋದಲ್ರಿ. ತಗೋದಿಲ್ಲ ರೀ. ಎರಿ ಹೊಲಕ್ ತಗೋಬೋದ್ರಿ. ಮಸಾರ ಭೂಮಿಗೆ ಅಷ್ಟು ಒತ್ತರ ತಗೋದ್ರಿ. ಇದ ಈ ಕಬ್ಬು ಅಷ್ಟ ಎಷ್ಟ್ ಎಕರೆ ಐತ್ರಿ ಇದ? ಇದು 1.5 ಎಕರೆ ಐತ್ರಿ. ಇದು 1.5 ಎಕರೆ ಐತೇನ್ರಿ ಇದ? ಒಣ್ಣೆ ಕುಳಿಯರಿ ಇದ. ಇದು ಒಂದೇ ಕುಳಿ. ಈಗ ಗೊಬ್ಬರ ಎಷ್ಟ್ ಕೊಟ್ಟಿದ್ರಿ? 2 ಸಲ ಕೊಟ್ರಿ ಈಗ ಇದಕ್ಕೆ? ಒಮ್ಮೆ ಸಾಲ್ ಗೊಬ್ಬರ ಕೊಟ್ಟೇನ್ರಿ, ಒಮ್ಮೆ ಸಾಲ್ ಹಿಡಿಯೋ ಕೊಟ್ಟಿದ್ದೀವ್ರಿ. ಅದ ಅಷ್ಟಾರ ಇನ್ನೊಂದ್ ಮೈ ಡ್ರಿಚಿಂಗ್ ಮಾಡಿ ಗೊಬ್ಬರ ಕೊಡ್ತೀವಿ. ಕೊಟ್ರ ಮುಗೀತ್ರಿ. ಮುಗೀತ್ರಿ. ಇನ್ನು ಇನ್ನೊಂದ್ ಬೀಜ ಯಾವ್ದ್ರಿ ಇದ್ರಿ? ಇಲ್ಲ ಐತಿ ನೋಡ್ರಿ. ಕೃಷ್ಣ ಚಂದ್ರ ಅಂತ ಹೇಳಿ. ಇಲ್ಲ ಐತಿ. ಇದ ಕೃಷ್ಣ ಇದು ಕೃಷ್ಣ ಚಂದ್ರ ಅಂತ ಹೊಸ ತಳಿ ಏನ್ರಿ ಇದ? ನಮ್ಮ ಈ ಲಿಟ್ನಿಗಿದೆ ಹಾ ಹೊಸ ಟೈಪ್ ಮಾಡಿ. ಹಾ ಓಹೋ. ಈಗ ಹಚ್ಚ 2 ದಿನ ಆತ್ರಿ ಇದನ್ರಿ? ಹಚ್ಚಿ ಈಗ ಕೆಲಸ 5 ತಿಂಗಳಾಗತ್ತ. 5 ತಿಂಗ್ಳ್ರಿ. ಇದು ಬರೋದಾರ 12 ತಿಂಗ್ಳ್ರಿ. 12 ತಿಂಗಳು ನಾವು ಲೇಟ್ ಆಯ್ತು ಅನ್ನಿಸ್ತೇವ್ರಿ. ಅಂತ ತಿಳ್ಕೊಂಡಿದ್ದೀವ್ರಿ. ಹಾ ಈ ಬೀಜ ನಂಗೆ ಸಿಗ್ಲಿಕ್ಕೆ ಅಡ್ಡಿ ಆಯ್ತು ಅಂತ ಈಗ ಹಚ್ಚಿರ್ನ ರೀ. ಮತ್ರಿ ಈ ಕಬ್ಬ ನೀವು ಏನು ಹಾಕಿರಲ್ರಿ ಇದನ್ನ ರೌದಿ ಎಲ್ಲಾನು ತೆಗಿತಾರ್ರಿ. ರೌದಿ ತೆಗಿತಾರ. ನೀವು ರೌದಿ ಇನ್ನೂ ಯಾಕೆ ತೆಗ್ದಿಲ್ರಿ? ನಾವ್ ತೆಗ್ಯಾಕ ಕಾರಣ ಅಂದ್ರೆ ಇಲ್ಲಿ ನಮ್ ಪ್ರಾಣಿ ಗಂಟದ ಪ್ರಾಣಿ ಗಂಟು ಬಿದ್ದಾವ, ನರಿ ಅದಾವ್ರಿ. ನಿಕಾ ನರಿ ನಮ್ ಗುಡ್ಡದ ವಾರಿ ಆಕತ್ತಲ್ರಿ, ಅದಕ್ಕೆ ಹಿಂಗ್ ಸುಳ್ಯ ಅಂತ ಕಡದ್ ಕೆಡವಾಕತೈತ್ರಿ. ಈಗ ಹಂಗ ಬಿಟ್ರೆ ಕೆಡುದಿಲ್ಲನ್ರಿ? ಎಷ್ಟಾಗ್ಲಿ ಬಾಯಿಗೆ ಗೆರಿ ಬೀಳ್ತೈತಲ್ರಿ, ವಿಶೇಷ ಕಮ್ರಿ. ಮತ್ತೀಗ ನರಿಗೆ ಏನ್ ವ್ಯವಸ್ಥೆ ಏನ್ ಮಾಡ್ಕೊಂಡಿಲ್ರಿ? ನರಿಗೆ ಏನ್ ವ್ಯವಸ್ಥೆ ಮಾಡ್ಕೊಂಡ್ ಪ್ರಾಣಿಗೆ ಏನ್ ಮಾಡಕ್ ಬರೋದಿಲ್ರಿ. ಅದ ಬಂದ ಕೃಷಿ ಮತ್ತ ಗೌರ್ಮೆಂಟ್ ಇದಕ್ಕೆ ಯಾವ ಗೊಬ್ಬರ ಕೊಟ್ಟಿದ್ರಿ? ಕೊಟ್ಟಿಗೆ ಗೊಬ್ಬರ ಎಷ್ಟು ಕೊಟ್ಟಿದ್ರಿ? ಕೊಟ್ಟಿಗೆ ಗೊಬ್ಬರ 10 ಗಾಡಿ ಕೊಟ್ಟ. 10 ಗಾಡಿ ಕೊಟ್ರಿ ರೀ. ಮುಂದ ಇದ್ರಿ ಆರ್ಗ್ಯಾನಿಕ್ ಗೊಬ್ಬರದ ಆತ್ರಿ. ಈಗ ಈ ಯೂರಿಯಾ ಗೊಬ್ಬರ ಎಷ್ಟು ಹಾಕಿರಿ ಇದಕ್ಕೆ? ಯೂರಿಯಾ ಗೊಬ್ಬರ ಬಾಳ ಹಾಕಿಲ್ರಿ, 1 ಚೀಲ 1.5 ಚೀಲ ಅಷ್ಟೇ. DAP ರೀ? DAP 1 ಚೀಲ, ಅವು ಸೆಟ್ರೈಟ್ DNP ಏನಿಲ್ರಿ, ಆಗಲಿ ಒಂದೊಂದು ಡೋಸ್. ಈಗ ಇವಕ್ಕೇನು ಎಣ್ಣೆ ಹೊಡಿಯೋ ಅವಶ್ಯಕತೆ ಈಗ ಸದ್ಯಕ್ಕಿಲ್ಲ. ಈಗ ಎಣ್ಣೆ ಹೊಡಿಯಾಕಂತ್ರಿ ಬರ್ದಲ್ರಿ, ಏನ್ ಮಾಡ್ಕೊಂಡ್ರೆ ಬೇರ್ನ್ಯಾಗ ಮಾಡ್ಕೋಬೇಕು. ಇದಕ್ಕೇನು ಡಾಣಿ ಹುಳದ ಅದು ಏನು ಕಾಟಿಲ್ರಿ? ಈ ಕಬ್ಬಿಗೆ ಅಂತ ಡಾಣಿ ಹುಳ ಕಾಟಿಲ್ರಿ. ಇಲ್ಲ ಅಂದ್ರ ಇದು ಚಲೋನು ಐತ್ರಿ ಕಬ್ಬ, ಇಳುವರಿನ ಚಲೋ ಐತಿ ಅಂದಾರ ನಮ್ಗ ರೈತರ. ಅದಕ್ಕಾಗಿ ಬರೇ ಮತ್ತ ಈ ಬೀಜ ನೀವು ತಂದಿರಲ್ಲ, ನೀವು ಏನ್ ಸ್ವಂತ ನೀವು ಏನ ನಾವ ಆಯ್ಕೆ ಮಾಡ್ಕೊಂಡ್ರಿ? ನಮ್ಗ ಯಾವ್ದ್ ಮನಸ್ಸ ನಾವ ಊರ್ ಅಡ್ಡಾಡ್ತಾವ್ರಿ, ಎಲ್ಲಿ ಪ್ಲಾಟ್ ಚಂದ ಕಾಣ್ತದ ನೋಡ್ತಾವ್ರಿ, ಆ ಪ್ಲಾಟ್ ನ ಒಂದ್ 10 ತಳಿಯಾಗ ಒಂದ್ ತಳಿ ಆಯ್ಕೆ ಮಾಡ್ಕೋತಾರ. ಅಂದ್ ಬಂದ್ ನಮ್ ಹೊಲದಾಗ ಇಂಪ್ರೂವ್ ಆಗ ಮಟ ನೋಡ್ಕೋತಾರ. 3 ವರ್ಷ ನಾವ ನೋಡ್ಕೋತಾರ ಸ್ವಂತ್ರಿ. 3 ವರ್ಷ ನಂತರ ರೈತರು ಕೊಡ್ತೇನ್ರಿ. ನಾ ಸಾಧಾರಣ 300 ಎಕರೆಕ್ ಬೀಜ ಕೊಟ್ಟೇನ್ರಿ. 300 ಎಕರೆಕ್ ನೀವ ಕೊಟ್ರಿ? ನಾನು ಸ್ವಂತ ಕೊಟ್ಟೇನ್ರಿ ಬೀಜ. ಇಲ್ಲಂದ್ರೆ 200 ಟನ್ ಬೀಜ ಕೊಟ್ಟೇನ್ರಿ. 200 ಟನ್. ಅದರಿಂದ ನಿಮ್ಗೆ ಲಾಭ ಆಗೈತ್ರಿ? ಲಾಭ ಐತ್ರಿ. ನಮಗೇನ ರೈತರು ಬೆಳಿಬೇಕು. ರೈತರು ಬೆಳಿಬೇಕು. ಈ ಸದ್ ಬೆಳವಡಿಯಾಗ ಎಲ್ಲಿ ಬೇಕಾದಲ್ಲಿ ಕೇರಿ, ಈ ಕೃಷ್ಣ ಚಂದಗಡಿ ಯಾರು ಹೊಲ ಅಂತ ಕೇರಿ ನನ್ನ ನಿಮ್ ಹೊಲ್ದಾಗನ ಅಂತ ರಾಯಪ್ಪ ಅಂತ ಹೇಳ್ತಾರೆ. ಬೇಕಾದ ಈ ರೋಡ್ ಅಂತ ಏನೈತಲ್ರಿ, ಬುರುಕಟ್ಟಿ ರೋಡ್, ದಡವಾಡ ರೋಡ್ ಎಲ್ಲ ನಮ್ಮ ಹೊಲ ಅಂತ ಹೇಳಿ ನಿಮ್ ಹೊಲ ಅಂತ ಹೇಳಿ. ನಾ ತಂದ 3 ವರ್ಷ ಇಂಪ್ರೂವ್ ಮಾಡ್ಕೊಂಡ್ರ ಕೃಷ್ಣ ಚಂದ್ರ. ನಮ್ ರಿಕವರಿ ಅನಿಸ್ತೀರಿ. ರೈತರು ಉದ್ದಾರ ಕಾಲಂದಾರ ನಾ ಏನ್ ಮಾಡಿ ಹಂಗ ನಮ್ ದೋಸ್ತಿ ಕಾಯ್ತದ ಹಾಕೋದ್ರಿ. ನಮ್ ದೋಸ್ತಿ ಕಾಯ್ದ ಅಂತ ಅವ್ರು ಚಲೋ ಆದ್ರಿ. ಹಿಂಗಾಗಿ ಎಲ್ಲಾರಿಗೂ ಕೊಡುವಂತ ಇನ್ನು 3 ವರ್ಷ ಇದೊಂದ್ ವರ್ಷ ನಮ್ ಅಷ್ಟು ಹಾಕೋತಾನ್ರಿ. ಈಗ 5 ಎಕರೆ ಹಾಕೋತಾನ ಹೊಸ ಕಬ್ಬ. 5 ಎಕರೆ ಹಾಕೊಂತಲ್ರಿ, ಇದನ್ನ ಏನ್ ಮಾಡ್ತಾನ್ರಿ, 2ನೇ ಕುಳೆ ನೋಡ್ಕೊತಾನ್ರಿ. 2ನೇ ಕುಳೆ ನೋಡ್ಕೊಂಡ್ರೆ ಅದು 1ನೇ ಕುಳೆ ಚಲೋ ಬಂದಿರ್ತೈತ್ರಿ. 2ನೇ ಕುಳೆ ನೋಡ್ಕೊಂಡ್ 3ನೇ ಕುಳೆ ನೋಡ್ಕೊತಾರ. ಮತ್ತೊಂದ್ 16,000 3ನೇ ಕುಳೆ ನೋಡ್ಕೊತಾರ. 3ನೇ ಕುಳೆ ಚಲೋ ಬಂತಂದ್ರಿ 3ನೇ ಕುಳೆ ಕಬ್ಬಿನ ಬೀಜ ಕೊಡುದಿಲ್ರಿ. ನಾ ಆಕ್ಚುಲಿ ಕೊಡೋದಂದ್ರ ರೈತರ್ರಿ 1ನೇ ಕುಳೆ ಇಂಪ್ರೂವ್ ಅಂದ್ರ ರೀ ಗಡ್ಡೆ ಪ್ರೋತ್ ಚಲೋ ಇರ್ತೈತ್ರಿ, ಕಬ್ಬು ಚಲೋ ಇರ್ತೈತ್ರಿ. ಈತ್ನಾಗ 1 ಟನ್ ಅಷ್ಟ 3,000 ರೂಪಾಯಿ ಹೆಚ್ಚೋಕೈತ್ರಿ. 3,000 ಅಂತ 500 ರೂಪಾಯಿ ಹೆಚ್ಚ ಹೋಗ್ತೈತಿ. ಯಾಕಂದ್ರ ಕಬ್ಬು ಚಲೋ ಬಂತ ನೆನಸ್ತಾರೆ. ನಾ ಸುಮಾರು ಕಬ್ಬ ಈಗ 3ನೇ ಕುಳೆ ಐತ್ರಿ, ಇದು ವೈಪ ಬೀಜಕ್ ಚಲೋ ಆಕತಂತ ಕೊಟ್ರ ನಮ್ಗೆ ಉಪಯೋಗ ಇಲ್ರಿ. ನಾವ್ ಕೊಡೋದು 1ನೇ ಕುಳೆನ ಕೊಡ್ಬೇಕು. ಇದು 1ನೇ ಫಸ್ಟ್ ಕುಳೆನ ಅವ್ರಿಗೆ ಬೀಜ ಕೊಡ್ತೀರಿ. 12 ತಿಂಗಳ ಒಳಗ ಕಬ್ಬು ತುಳಿಬೇಕ್ರಿ. ಒಂದ್ ಟನ್ನಿಗೆ ಏನ್ ರೇಟ್ ಐತ್ರಿ ಅದ? ನಾವ್ ಈಗ ಫ್ಯಾಕ್ಟ್ರಿ ರೇಟ್ ಎಷ್ಟು? 3,050 ಕೊಟ್ರ 3,050 ಕೊಡ್ತಾರೆ. 3,200 ಕೊಟ್ರ 3,200 ಫ್ಯಾಕ್ಟ್ರಿ ರೇಟ್ ನೀ ತಗೊಂಡ್ಬಿಡ್ತೀರಿ? ಫ್ಯಾಕ್ಟ್ರಿ ರೇಟ್. ಓಹೋ. ಮತ್ರಿ ಈ ಕಬ್ಬ ಒಂದ್ ಎಕರೆಕ್ ಎಷ್ಟು ಟನ್ ಬರ್ತೈತ್ರಿ? ಈಗ ಅವ್ರ ಅಂದಾಜ್ರಿ ಅವ್ರ ಮೇಂಟೈನ್ ಮಾಡಿದ್ ನೋಡ್ಬೇಕು. ಕಬ್ಬ ಹಿಂಗ ಹಾಕ್ತೇಲ್ರಿ 60 ಟನ್ ಕೊಟ್ಟಾರ್ರಿ ನಂಗೆ ಟಾರ್ಗೆಟ್.
60 ಟನ್ ಅವ್ರ ಹೊಲ್ದಾಗ ಅವ್ರ ಹೊಲ್ದಾಗ. ನಾವ್ ಮೇಂಟೈನ್ ಮಾಡ್ಕೊಂಡ್ರೆ ನಮ್ದು ಆಲ್ರೆಡಿ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡ್ರಿ ಹಾಂ 70-80 ಟನ್. ನಾ ಈಗ ಆಗಸ್ಟ್ ಪ್ಲಾಟ್ ಐತಲ್ರಿ, ಆಗಸ್ಟ್ ಪ್ಲಾಟ್ 100 ಟನ್ ಕಂಪಲ್ಸರಿ ಬರ್ತೈತಿ. ಹೌದನ ರೀ? ನಾವ್ ಈ ಸದ್ಯ ಈಗ ಆಲ್ರೆಡಿ ಹೊಲ ಬಿಟ್ಕೊಂಡೇನ್ರಿ ನಾ. ಈಗ ಎಷ್ಟು ಎಕರೆ ಐತ್ರಿ ಇದು? ಈಗ 16 ಸಾಲ ಐತೇನ್ರಿ, ಒಂದ್ ಅರ್ಧ ಎಕರೆ ಅಷ್ಟ. ಅರ್ಧ ಎಕರೆ ಅಷ್ಟೇ? ಅರ್ಧ ಎಕರೆಗೆ 2 ಟನ್ ತಂದ್ ತಗೊಂಡ್ ಹಾಂ ಕಬ್ಬು ವಜ್ಜೆ ಐತ್ರಿ. ಹಾಲಿನ ಪ್ರಮಾಣ ಐತಿ, ಸಕ್ರಿ ಪ್ರಮಾಣ ತೂಕ ಹೆಚ್ಚಾಕತ್ರಿ, ತೂಕ ಹೆಚ್ಚು ಬರ್ತೈತ್ರಿ ಇದು. ಅದಕ್ಕಾಗಿ ನಾ ಈ ಸದ್ದ 5 ಎಕರೆ ಕುಲ್ಲಾಪುರ ಆಗಸ್ಟ್ ಪ್ಲಾಟ್ ಅಂತ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡ್ರಿ 5 ಎಕರೆ ಕಬ್ಬು ನಾ ಡ್ರಿಪ್ ಮ್ಯಾಗಿ ಕಬ್ಬು ತುಳಿಬೇಕಂತ. 1 ಎಕರೆಕ ಕಮ್ಮಿ ಅಂದ್ರೆ ಎಷ್ಟು ಖರ್ಚು ಬರ್ತೈತ್ರಿ ಅದು? 1 ಎಕರೆಕ್ ಸ್ಟಾರ್ಟಿಂಗ್ ರೀ ಒಟ್ಟ ಟೋಟಲ್ ಎಲ್ಲಾ ಕರ್ಕೊಂಡ್ ಒಂದ್ 25,000 ರೂಪಾಯಿ ಬರ್ತೈತಿ ಖರ್ಚು ರೀ. ನಿಮ್ಗೆ ಬಂತ, ತುಳಿದ್ ಬಂತ, ಗಳೆದ್ ಬಂತ, ನೀಗಲ್ದ ಬಂತ್ರಿ, ಎ ಟು ಝೆಡ್ 25,000 ಬಂತ್ರಿ. ಗೊಬ್ಬರದು ಬಂತ್ರಿ? ಗೊಬ್ಬರ ಎಷ್ಟು ಹಾಕ್ತಿರಿ ಇದಕ್ಕೆ? ಗೊಬ್ಬರ ತುಳಿವಾಗ 3 ಚೀಲ ಹಾಕ್ತಾರಿ. DAP ಯೂರಿಯಾ ರೀ 3 ತರ ಮಿಕ್ಸ್ ಮಾಡ್ರಿ, ಅದೊಂದು ಕೋರೆಟ್ ಪುಡಿ ಅಂತ ತಂದ್ ಬರ್ತೈತಿ. ಹ್ಞೂನ್ರಿ, ಅದನ್ನ ಮಿಕ್ಸ್ ಮಾಡಿ ಹಾಕ್ತಾರಿ ತುಳಿವಾಗ. ಈಗ ಹೆಚ್ಚು ಕಡಿಮೆ ಗೊಬ್ಬರ ಕರ್ಕೊಂಡು ಅಂದಾಜು ಎಷ್ಟು ಖರ್ಚು ಬರ್ತೈತಿ ನಿಮ್ಗೆ? 35,000 ರೂಪಾಯಿ ಬರ್ತೈತ್ರಿ ಒಂದು ಬರೋದಿಲ್ರಿ. ಈಗ 35,000 ರೂಪಾಯಿ ನಿಮ್ಗೆ ಖರ್ಚು ಬಂತ್ರಿ, ಆದಾಯ ಎಷ್ಟು ಬರ್ತೈತಿ ನಿಮ್ಗೆ? ಆದಾಯ ನಾವ್ ಬೆಳೆಸಿದ್ರ ಮ್ಯಾಗ್ರಿ. ಈಗ ಎಕರೆಕ್ 50 ಬಿದ್ರು 1.5 ಲಕ್ಷ ರೂಪಾಯಿ. 1.5 ಲಕ್ಷ? 50,000 ಖರ್ಚು ತೆಗಿರಿ, 1 ಲಕ್ಷ ರೂಪಾಯಿ ಆದಾಯ ಐತ್ರಿ. ಅಂದ್ರೆ ಒಟ್ಟ ಈಗ ಟೋಟಲ್ ಎಷ್ಟು ಎಕರೆ ಹಾಕಿದಂಗ ಆತ್ ನೀವ್ರಿ? 14 ಎಕರೆ ಕಬ್ಬು ಐತ್ರಿ. 14 ಎಕರೆ ಅಷ್ಟು ಕೃಷ್ಣನ ಐತ್ರಿ. ಈ ಬರೀ ವೆರೈಟಿ ಅಂತೇಳಿ ಇದೊಂದು ಅರ್ಧ ಎಕರೆ. 14 ಎಕರೆಗೆ ಸಾಧಾರಣ ಖರ್ಚು ಎಷ್ಟು ಮಾಡಿದಿರಿ ಈಗ ನೀವು? 14 ಎಕರೆ ಸಾಧಾರಣ ಒಂದು 2.5 ಲಕ್ಷ ರೂಪಾಯಿ ಮಾಡಿದ್ರಿ. ಮುಂದೆ ಇದ್ರ ಅಷ್ಟು ಕಬ್ಬಿನ ಆದಾಯ ಎಷ್ಟು ಬರ್ಬೋದು ನಿಮ್ಗೆ? ನಮ್ದ ಈ ಬರೀ ಮಳೆ ಇಲ್ರಿ, ಕಮ್ಮಿ ಆಕತ್ರಿ. ಮಳೆ ಇಲ್ಲ 600 ಟನ್ ಇಟ್ಕೊಂಡ್ರಿ. 600 ಟನ್ ಇಟ್ಕೊಂಡು ಕಂಪಲ್ಸರಿ ಚಲೋ ಆತ ಕೆಟ್ಟ ಅಂತ 600 ಟನ್ ಇಟ್ಟಿದ್ದೀವಿ. ಮಳೆ ಆಗಲಿಲ್ಲ, ಅಷ್ಟು ಆಗೋದಿಲ್ಲ, ಕಡಿಮೆ ಆಕತ್ರಿ. ಕಡಿಮೆ ಅಂದ್ರೂ ಆದಾಯ ಎಷ್ಟು ಬರ್ಬೋದು ನಿಮ್ಗೆ ಅಂದಾಜು? 500 ಟನ್ ಆಗೋದಿಲ್ಲ. ಎಷ್ಟು ರೊಕ್ಕ ಆಕತ್ರಿ ಅದು? 500 ಟನ್ ಅಂದ್ರೆ 15 ಲಕ್ಷ ರೂಪಾಯಿ. 15 ಲಕ್ಷ ರೂಪಾಯಿ 5 ಲಕ್ಷ ಖರ್ಚು ತೆಗಿದೆ. 10 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಆದಾಯ ಐತಿ. ಮತ್ತೀಗ ಕೆಲವು ಮಂದಿ ರೈತರು ನಮ್ಗೆ ಲಾಭ ಇಲ್ಲ ಅಂತಾರೆ. ಇಲ್ರಿ, ಕಬ್ಬಿನ್ಯಾಗ ಏನಾದ್ರು ನಾವು ಎಲ್ಲಾ ತರ ಬೆಳೆ ಮಾಡೇನ್ರಿ. ಇಲ್ಲ ಎಲ್ಲಾ ತರ ಮಾಡಿ 100ಕ್ಕೆ ದುಡಿಕಿ ಕಮ್ರಿ, ಚಲೋ ರೀ. ಇದಕ್ಕೆ ನೀವು ಡಿಪ್ ಇರಿಗೇಷನ್ ಮಾಡೋದು ಅವಶ್ಯ ಐತ್ರಿ. ಕೃಷಿ ಇಲಾಖೆದಿಂದ ನಿಮ್ಗೆ ಡಿಪ್ ಇರಿಗೇಷನ್ ಮಾಡಿಸುವ ಸಲುವಾಗಿ ನೀವು ಅದನ್ನ ಮಾಡ್ಕೊಂಡ್ರ ಇನ್ನೂ ಹೆಚ್ಚಿನ ಆದಾಯ ನೀವು ಬೆಳಿ ಆದಾಯ ತರ್ತದ್ರಿ. 10 ಮಂದಿ ಕೃಷಿ ಇಲಾಖೆದಾಗ ಮನೆಯನ್ನು ಮಾಡ್ತೀವಿ. ಆಯ್ತು. ಇದು ಜಮೀನು ಎಷ್ಟು ಐತ್ರಿ? ಇದು ಹತ್ತಿ 1 ಎಕರೆ ಮಾಡಿದ್ನ ರೀ. ಇದಕ್ಕೆ ಗೊಬ್ಬರ ಯಾವ್ದು ಹಾಕಿದ್ರಿ? ಇದಕ್ಕ ಇನ್ನ ಗೊಬ್ಬರ ಹಾಕಿಲ್ರಿ. ಇನ್ನ ಗೊಬ್ಬರ ಹಾಕಿ ಸಾಲ ಗೊಬ್ಬರ DAP 1 ಚೀಲ ಹಾಕಿ ಹಚ್ಚಿದ್ರಿ ರೀ. ಇದು 1 ಎಕರೆಕ್ಕೆ ಎಷ್ಟು ಬರ್ತೈತ್ರಿ? ಅದು ಏನ್ ಮಳಿ ಮ್ಯಾಲ ಡಿಪೆಂಡ್ ರೀ. ನೀರ್ ಹಾಸಿದ್ರಿ, ರೋಗದ ಬೆಳೆ ಚಲೋ ಒಂದು 7-8 ಕ್ವಿಂಟಲ್ ಬರ್ತದೆ. 8 ಕ್ವಿಂಟಲ್ ಖರ್ಚು ರೀ? ಖರ್ಚು ಬರ್ತೈತ್ರಿ ಒಂದು 15,000-20,000 ರೂಪಾಯಿ. ಮತ್ತು ಇದು ಯಾವ ಬೀಜ ರೀ? ಇದು ಅಪಾರ್ಟ್ನರ್ ಬೀಜ ನಂಗೆ ಗೊತ್ತಿಲ್ಲ ರೀ. ಡಿಸಿ ಹಚ್ಚು ಏನ್ರಿ? ಇದು ಗಂಡತೆ ಅಂತೇಳಿ ಬರ್ತದೆ ಡಿಸಿ ಹಚ್ಚ್ರಿ. ಅದನ್ರಿ ಇದು. ಇದಕ್ಕೆ ಈಗ ಸಗಣಿ ಗೊಬ್ಬರ ಹಾಕಿದ್ರಿ? ಸಗಣಿ ಗೊಬ್ಬರ ಹಾಕಿ ಕುರಿ ಬಿದ್ದಾರಿ, ಸಗಣಿ ಗೊಬ್ಬರ ಹಾಕಲ್ರಿ. ಇನ್ ಮ್ಯಾಗ ಈ ವಾರದಾಗ ಒಂದು ಇದಾದ್ರೆ ಗೊಬ್ಬರ ಹಾಕ್ತಿರಿ ರೀ. ಗೊಬ್ಬರ ಸಗಣಿ ಗೊಬ್ಬರದನ್ನ ಜಾಸ್ತಿ ಆಗ್ಬೇಕ್ರಿ. ಸಗಣಿ ಗೊಬ್ಬರ ಜಾಸ್ತಿ ಆಗ್ಬೇಕಂದ್ರೆ ಮಳಿ ಹಾಕೋ ಟೈಮ್ದಾಗ ರೀ ಹಾಕ್ತಾರ್ರಿ. ಮತ್ತೆ ಅರ್ಜೆಂಟ್ ಮಳಿ ಹಾಕಲ್ರಿ, ಬರೀ ಪ್ರಮಾಣ ರೀ. ಹ್ಞೂ ರೀ. ಅದಕ್ಕೆ ಬರ್ಕೊಂಡು ಮಳಿ ಆಗಲಿಲ್ಲ ಅಂತ ಬಿಟ್ಟಾರಿ ಆಗಿದ್ದು. ಇದು ಟೋಟಲ್ ಎಷ್ಟು ಐತ್ರಿ? ಇದು ನೀವು ಹಾಕಿರಲ್ರಿ ಇದನ್ನ? ಇದು ಯಾವ ಬೀಜ ರೀ ಇದು? ಹುಲ್ಲು ಅಂತೇಳಿ ಇದು ಐತ್ರಿ. ಇದ್ರಾಗ 2 ವೆರೈಟಿ ಐತ್ರಿ. ಒಂದ ಸುಂಕ್ ಇದ್ದಿದ್ದು ಐತ್ರಿ, ಒಂದ್ ಸುಂಕ್ ಇಲ್ಲದ. ಸುಂಕ್ ಇದ್ದಿದ್ರಿ, ಆಚೆ ಕಡೆ ಬಾಜು ಇದ್ದಿದ್ದ ಸುಂಕ್ ಇಲ್ಲದ. 2 ವೆರೈಟಿ ಐತಿ. 2 ಅಲ್ಲ ರೀ. ಈಗ ಹಿಂಡಾಕಿ ಎಮ್ಮಿಗಳಿಗೆ ಅನುಕೂಲ ಆಕೈತ್ರಿ ಇದು? ಹಿಂಡಾಕಿ ಚಲೋ ಐತ್ರಿ. ಇದ್ರ ಕೂಡ ಹೊಟ್ಟುನ ಆಗ್ಬೇಕು. ಇದಕ್ಕೆ ನೀವು ಗೊಬ್ಬರ ಎಷ್ಟು ಹಾಕ್ತಿರಿ? ಯೂರಿಯಾ ಅಷ್ಟೇ ರೀ. ಏನು ನಮ್ಗೆ ಹುಲ್ಲು ವಾತ್ರ ಬೇಕಾದ್ರೆ ಯೂರಿಯಾ ಹೊಡಿದ್ರಿ, ಬ್ಯಾಡಪ್ಪ ಕ್ರಮೇಣ ಬರ್ಬೇಕಂದ್ರೆ ಏನಿಲ್ರಿ. ನಮ್ಗೆ ಬೇಕಂದ್ರೆ ಗೊಬ್ಬರ ಹಾಕೋದ್ರಿ 10 ಕೊಟ್ಟಿಗೆ ಗೊಬ್ಬರ ಹಾಕೋದು. ಎಷ್ಟು ಐತ್ರಿ ಇದು? ಎಷ್ಟು ಹಾಕಿರಿ? ಇದು ಒಂದು ಅರ್ಧ ಎಕರೆ. ಅರ್ಧ ಎಕರೆ. ಇದು ಕಾಯಿ ಒಂದು ಅರ್ಧ ಎಕರೆ ಬೇಕಾ ನಿಮ್ಗೆ? ಕಾಯಿ ಒಂದು ಅರ್ಧ ಎಕರೆ ಬೇಕಾರೆ. ಈಗ ಎಲ್ಲಾ ತೆಪ್ಪಿ ಒಂದು ಅರ್ಧ ಎಕರೆ ಬೇಕಾರೆ. ಅದ್ರಾಗ ಕಮ್ಮದು ಆತಂದ್ರ ಕಬ್ಬುಗಳು ಅದಾವ್ರಿ. ಎಲ್ಲಾ ತರದಂತ್ರ ಗೊಂಜಾಳ ಹಾಕ್ತಾವ್ರಿ. ಗೊಂಜಾಳ ಮೇವು ಬರ್ತದೆ. ಎಷ್ಟು ಅದಾವ ರೀ ಇವರು? ಈಗ ನಾವು ಕೈಯಾಗ 3 ತಳಿ ಅದಾವ್ರಿ. 3 ತಳಿ ಇದಾವ್ರಿ. ಅದು ಯಾವ್ದ್ರಿ? ಅದು ಜವಾರಿ ರೀ. ಇದು ಹೆಂಗ್ರಿ? ಇದು ಹಾಕ್ರಿ. ಇದು ಇವೆರಡು ಡೈರಿ ಒಳಗೆ ಬರ್ತಾವ್ರಿ.
ಈ ತರ ಐತ್ರಿ. ಅದ ನಾವ ಅದ ಈಗ ಜವಾರಿದು ಮಾಡಿದಿರಲ್ರಿ. ಆ ಜವಾರಿ ಮಾಡಕ್ ಕಾರಣ ಅಂದ್ರೆ ನಾವ ಈ ಬರೀ ಆರ್ಗ್ಯಾನಿಕ್ ಮಾಡ್ಬೇಕಂತ. ಹಾ 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 ಹಾ. ಆರ್ಗ್ಯಾನಿಕ್ ಅಂದ್ರೆ ಗೋಕೃಪಾಮೃತ. ಈಗ ಜವಾರಿ ಆಕಳ ಹಾಲ ಡೈರಿ ಆಕಳಿಗೆ ಹಾಲು ಏನ್ ಫರ್ಕ್ ಐತ್ರಿ? ಹಂಗಾದ್ರ ಕಂಟೆಂಟ್ಸ್ ಬೇರೆ ಬರ್ತೈತ್ರಿ, ಇದ್ರ ಕಂಟೆಂಟ್ಸ್ ಬೇರೆ ಬರ್ತೈತಿ. ಇದ್ರ ಹಾಲ ಹುಡುಗರಿಗೆ ಉಣ್ಣಾಕ ನಡಿದಲ್ರಿ, ಕೃಷಿ ನಡಿದಲ್ರಿ. ಅದ್ರದ ಹಾಲ ಏನ್ ಗ್ರೋತ್ ಮಾಡ್ಕೊಂಡ್ರ ಕೃಷಿ ಬರ್ತೈತ್ರಿ. ಅಂದ್ರ ಅದ್ರ ಹಾಲ ಐತಲ್ರಿ ಈಗ ಸದ್ದ ಮಸಿ ಮಾಡ್ಕೊಂಡ್ರ ನಮ್ ಗೋಕೃಪಾಮೃತ ಅಂತ ಔಷಧ ಬರ್ತೈತಿ. ಆ ಇದ್ ಕೃಷಿ ಇದಕ್ ಮಾಡ್ತಾರೆ ಅಂದ್ರ ನಾವ್ ಇಬ್ರೇ ತಂದ್ರನ್ನ ಅದನ್ನ ಇದನ್ನ ಮಾಡ್ಕೊಂಡ ಇನ್ನ ಅದ್ರ ಮಜ್ಜಿ ಮಾಡ್ಕೊಂಡ ಗೋಕೃಪಾಮೃತ ಅಂತ ಎಲ್ಲಾ ತರ ಬೆಳಿತೀವಿ. ಎಲ್ಲಾ ತರ. ಈಗ ಇದು ಎಮ್ಮಿನ ಜವಾರಿ ಅನ್ರಿ? ಎಮ್ಮೆ ಜವಾರಿ ರೀ, ಅದು ಜವಾರಿ ಅನ್ನೋದು. ಈಗ ಅದಕ್ಕೆ ನೀವು ಏನು ಆಹಾರ ಕೊಡ್ತೀರಿ ಈಗ ಅದು ಆಕಳಿಗೆ ರೀ? ಅದಕ್ಕೆ ಹೊಟ್ಟು ಕೊಡ್ತೇವ್ರಿ, 2 ಟೈಮ್ ಇದನ್ನ ಹಾಕ್ತೇವೆ, ಧಾನ್ಯ ಹಾಕ್ತೇವ್ರಿ. ಇದನ್ನ ಮಾಡ್ಕೊತೇವ್ರಿ. ಒಂದೇ ಹಸಿರು ಹಾಕ್ತೇವೆ, ಒಂದೇ ಹೊಟ್ಟು ಹಾಕ್ತೀರಿ. ಮತ್ತು ಇದು ಈ ಡೈರಿ ಆಕಳದಿಂದ ಹೆಂಗ್ರಿ ಇದು ಹೆಂಗ್ರಿ? ಡೈರಿ ಆಕಳ ಹಾಲಿಗೆ ಚಲೋ ಬರ್ತೈತ್ರಿ. ಇಲ್ಲ ಅಂದ್ರೆ ಇದು ಆರ್ಗ್ಯಾನಿಕ್ ಬರ್ತೈತಿ. ಬರೋದಲ್ರಿ ಆರ್ಗ್ಯಾನಿಕ್ ಬರೋದಲ್ರಿ. ಈಗ ನಾವು ಇದ ಹಿಂಡಾಕ ಜಾಸ್ತಿ ಹಿಂಡದ ಇದಾರಿ. ಎಷ್ಟು ಹಿಂಡ್ತತ್ರಿ ಒಮ್ಮೆ? ಇದು 6 ಲೀಟ್ರ್ ರೀ. ಓಹೋ, ಎರಡು ಡೈರಿ ರೀ. ಹಾಂ. ಇದನ್ನ ಫಾರ್ಮ್ ಕಟ್ಟಿ 8 ವರ್ಷ ಆತ್ರಿ ಇದನ್ರಿ? ಫಾರ್ಮ್ ಕಟ್ಟಿ 3 ವರ್ಷ ಆತ್ರಿ. ದನದ ಫಾರ್ಮ್ ಹೌಸ್ ಮಾಡ್ಬೇಕಂತ ಇದು ಮಾಡಿದ್ರಿ. ನಾವು ಕೃಷಿ ಇಲಾಖೆ ಹೊಲದ ಚಟುವಟಿಕೆ ಹೊಂದ್ಕೊಂಡಿವಲ್ರಿ, ಅದಕ್ಕೆ ದನದ ಅಷ್ಟೇ ಮನಿ ಪ್ರತ್ಯೇಕ ಈ ಕೃಷಿ ಇಲಾಖೆ ಬರೋಷ್ಟ ಮಾಡ್ಕೊಂಡ್ರಿ ಬಿಟ್ಟವ್ರಿ. ನಾವ್ ಇನ್ ದನದ ಮಾಡ್ಕೋಬೇಕಂತ ಹೇಳಿದ್ರೆ ಮುಂದೆ ಈ ಬರೀ ಹೊಟ್ಟಾಕಣಿಕೆ ಸ್ಟಾಕ್ ಮಾಡ್ಕೊಂಡ್ರಿ. ಮುಂದೆ ದನದ ಒಂದ್ 10 ಆಕಳ ಯೂನಿಟ್ ಹಾಕ್ಬೇಕಂತ. ಮತ್ತೆ ಕೋಳಿ ಸಾಕಾಣಿಕೆ ಎಲ್ಲೈತ್ರಿ ಅದು? ಕೋಳಿ ಸಾಕಾಣಿಕೆ ಇವಕ್ಕ ಅಲ್ಲಿ ಮನಿನ ಮಾಡಿರನ್ರಿ? ಒಳಗಿರ್ತಾವ್ರಿ. ಅದಾರಿ. ಇದರಿಂದ ನಿಮ್ಗ ಲಾಭ ಐತ್ರಿ? ಕೃಷಿ ಇಲಾಖೆಗೆ ಬರ್ತೈತ್ರಿ. ಈಗ ಒಂದ್ ಪರ್ಸಿಗೆ ಗಾಂಧಿನಿ ತತ್ತಿ ಮಾಡಿ ಕೈಪಲ್ಲೆ ಇದು ಮಾಡ್ತೇವ್ರಿ. ನೋಡ್ರಿ ಅದನ್ನ ತತ್ತಿಗೆ ಹೋಗ್ತೇವ್ರಿ. ಅದಕ್ಕೂ ಐತ್ರಿ, ರೈತರು ಬಂದು ಒಯ್ತಾರ್ರಿ. ಮತ್ತ ಹುಡುಗರಿಗೆ ಮನ್ಯಾಗ ಎಲ್ಲಾಕು ಅನುಕೂಲ ಐತಿ. ಒಟ್ಟ ಎಷ್ಟಾವ್ರಿ ಕೊಡ್ರಿ? 25 ಅನ್ನೋರಿ. ಇನ್ನೂ ಕೋಳಿ ಮಾಡ್ಬೇಕ್ರಿ? ಶೆಡ್ ಹಾಕಿಸ್ತೀರೇನ್ರಿ? ಒಂದ್ 500 ಕೋಳಿ ಯೂನಿಟ್ ಮಾಡ್ಬೇಕಂತ ಹೇಳ್ರಿ. ಹ್ಞೂ ರೀ. ಮತ್ತೆ ಅದನ್ನ ಎಷ್ಟು ಐತ್ರಿ ಅದು ಗೊಂಜಾಳ ರೀ? 1 ಎಕರೆ ಐತೇನ್ರಿ? ಹಾಂ. ಈಗ ಹಾಕಿ 2 ದಿನ ಆತ್ರಿ ಇದನ್ನ? ಹಾಕಿ ಈಗ 1-2 ದಿವಸ. ಎಷ್ಟು ರೀ? 8 ದಿವಸ ರೀ. ಗೊಬ್ಬರ ಯಾವ್ದು ಕೊಟ್ರಿ ಇದಕ್ಕೆ ರೀ? DAP ಗೊಬ್ಬರ ರೀ. ಮತ್ತು ಸಗಣಿ ಗೊಬ್ಬರ ಕೊಟ್ರಿ? ಕೊಟ್ಟಿಗೆ ಗೊಬ್ಬರ ರೀ? ತಿಪ್ಪಿ ಗೊಬ್ಬರ ಕೊಟ್ಟಿರ್ತಾರೆ ರೀ. ಓ, ಇನ್ನು 2 ದಿವ್ಸಕ್ಕೆ ಬರ್ತದ್ರಿ ಇದು ಗೊಂಜಾಳ? 3 ತಿಂಗಳು ರೀ. ಬೀಜ ಯಾವ್ದು ರೀ ಇದು? DKC ರೀ. ಹಾಂ. ಇದು DKC ತಳಿ 1 ಎಕರೆಗೆ ಏನು ಬರ್ತೈತೆ ರೀ ಇದು? 30 ಕ್ವಿಂಟಲ್ ರೀ. ಹಾಂ ಹಾಂ. ಇದನ್ನ ಹೆಂಗೆ ಆಯ್ಕೆ ಮಾಡಿರಿ ನೀವು? ಹಾಂ, ಅದ ತಳಿ ಮಾಡ್ರಿ. ಹಾಂ. ಶೇಂಗಾ ರೀ? ಶೇಂಗಾ ಜವಾರಿ ಶೇಂಗಾ ಅಂತ ಹೇಳಿ. ಹಾಂ. ಮನೆಗೆ ತಿನ್ನಾಕತ್ತು, ಗಾಂಧಿನಿಗಾತು ಎಲ್ಲ ಹಾಕು ಚಲೋ ಐತಿ. ಓಹ್. ಇದು ಹಾಕಿ 2 ದಿನ ಆತ್ರಿ ಇದನ್ನ ರೀ? ಹಾಕಿ ಒಂದು 1.5 ತಿಂಗಳ 1.5 ತಿಂಗಳ ಮೇಲೆ ಆತೇನ್ರಿ? ಶೇಂಗಾ ಚಲೋ ಐತ್ರಿ. ಇದಕ್ಕೆ ಈಗ ಗೊಬ್ಬರ ಯಾವ್ದು ಕೊಟ್ಟಿದ್ರಿ? DAP ಕೊಡ್ದನ ರೀ. ಇದಕ್ಕೂ ಕೊಟ್ಟಿಗೆ ಗೊಬ್ಬರ ಹಾಕಿದ್ರಿ? ಮತ್ತು ಇಲ್ಲಿ ಏನೋ ಮಾಡಿದ್ರಲ್ರಿ? ಇದು ಮಿಕ್ಸ್ ಮಾಡಿರನ ರೀ? 2 ಬೆಳೆ ರೀ. ಇದು ಹೆಸರು 2 ದಿವ್ಸಕ್ಕೆ ಬರ್ತದೆ ರೀ? ಕಟಾಗಿರ್ತದೆ 3 ತಿಂಗಳು 90 ದಿವಸ. ಇದಕ್ಕೆ ಯಾವ ಗೊಬ್ಬರ ಕೊಟ್ರಿ? ಸಾಲ್ ಗೊಬ್ಬರ. ಹಾಂ. ಆಚೆ ಕಡೆ ಯಾವ್ದು ರೀ ಅದು? ಉದ್ದು ರೀ. ಅದು 2 ದಿವ್ಸಕ್ಕೆ ಬರ್ತೈತೆ ಉದ್ದು ರೀ? 3 ತಿಂಗಳು ಬೆಳೆ ನನ್ನ ರೀ. ಅದಕ್ಕೂ ಈಗ ಗೊಬ್ಬರ ಯಾವ್ದು ಕೊಟ್ರಿ? ಸರಿ. ಹಾಂ ಹಾಂ. ಸೋಯಾಬೀನ್ ಆಚೆ ಕಡೆ ಇದ್ದನ್ರಿ? ಈ ಸೋಯಾಬೀನ್ ಮತ್ತು ಇದ್ರಾಗ ಏನು ತೊಗರಿ ಹಾಕಿರಿ? ತೊಗರಿ ಸೋಯಾಬೀನ್ 2 ಕೂಡೆ ಮಾಡಿರೇನ್ರಿ? ಅಂದ್ರೆ ಮತ್ತೆ ಸಲ್ಲೇಕದ ತೊಗರಿ ಬೇಕಂತ ಹೇಳಿ ಅಷ್ಟು ಅಚ್ಕಟ್ ತೊಗರಿ ಇದು ಮಾಡ್ಕೊಂತೀವಿ. ಹಾಂ ಹಾಂ ಹಾಂ. ಈಗ ಇದಕ್ಕೆ ಕೊಟ್ಟಿಗೆ ಗೊಬ್ಬರನೂ ಕೊಟ್ಟಿದ್ದೀರಿ? ಕೊಟ್ಟಿಗೆ ಗೊಬ್ಬರ ಕೊಟ್ಟಿರಿ. ಇನ್ನು ಮ್ಯಾಗ ಸೋಯಾಬೀನ್ ತಗದು ಈಗ ಬೀಜದ ತಲೆ ಮೇಲೆ ಯಾವ ಗೊಬ್ಬರ ಕೊಟ್ಟಿರಿ? DAP ನ. ಇದು DAP ಮುಗಿದಿಂದ್ರಿ
DAP ಮುಗಿದಿಂದ ಏನು ಬರೋದಿಲ್ಲ, ಸ್ಪ್ರೇನ ಬರ್ತದೆ. ಸ್ಪ್ರೇನ ಬರ್ತೈತಿ. ಎಡಿ ಕುಂಟಿ 2 ಸಲ ಆಗೈತ್ರಿ. ಎಡಿ ಕುಂಟಿ 2 ಮೈ 3 ಮೈ. ಎಡಿ ಕುಂಟಿ 3 ಮೈ ಆಗೈತ್ರಿ. ಮಳೆ ಇಲ್ಲಲ್ರಿ, ಮಳೆ ಇಲ್ಲ. ಈಗ ಮತ್ತೆ ಅದ್ರ ಸಮ ಸ್ಪ್ರಿಂಕ್ಲರ್ ಬರ್ತದೆ. ಹಾಂ, ಈಗ ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಏನು ಕೊಡೋದಿಲ್ಲ ನೀವು? ಇನ್ ಮ್ಯಾಗ ಬರ್ತದೆ. ಇನ್ ಮ್ಯಾಲ ಕಬ್ಬು ತುಳಿತೇವಲ್ರಿ, ಹಾಂ, ಈ ಸೋಯಾಬನ್ ತಕೊಂಡಾರ ಕಬ್ಬು ತುಳಿತೇವಲ್ರಿ, ಹಾಂ, ಕಬ್ಬು ತುಳಿತಿದ್ದೀಗ ಅಂದ್ರೆ ಎಕರೆ 10 ಗಾಡಿ ಕೊಡ್ತಾರೆ. ಎಕರೆ 10 ಗಾಡಿ. ಅದ ಈಗ ಆಗ ಕಬ್ಬಿನ ಬೀಜ ತೋರಿಸಿನಲ್ರಿ. ಹಾಂ, ಓ, ಇದು ನೀರು ಚಲೋ ಐತೇನ್ರಿ ಬೋರಿಂದು? ಆಯ್ತೈತೇನ್ರಿ? ಇವಾಗ ಸ್ವಂತ ಖರ್ಚು ಮಾಡೇ ಹಾಕಿದ್ರಿ ಇದನ್ನ? ಸ್ವಂತ ಕೃಷಿ ಇಲಾಖೆಯಿಂದ ಏನು ತಗೊಂಡಿರಿ? ಹಾಂ, ಇದು ಮಾವಿನ ತೋಟ ಎಷ್ಟು ಐತ್ರಿ ಇದು? ಹೆಚ್ಚೈತೇನ್ರಿ? ಈಗ ನೀವ ತಂದು ಹಚ್ಚಿದ್ರು ಅಥವಾ ಏನು ಕೃಷಿ ಇಲಾಖೆದಿಂದ ಏನಾರು ಶಿಫಾರಸು ಕೃಷಿ ಇಲಾಖೆ ಅಂತ ಬಂದಿದ್ದು? ಹಾಂ, ಅವಾಗ ಹಚ್ಚಿರೇನ್ರಿ? ಹಾಂ ಹಾಂ. ಇದು ಈಗ ಕಾಯಿ ವರ್ಷ ಆಗಿತ್ತು ರೀ? ಹಾಂ ಹಾಂ. ಏನು ಲಾಭ ಆಕತ್ರಿ? ಉತ್ಪನ್ನ ಚಲೋ ಐತ್ರಿ. ಹಾಂ ಹಾಂ. ಏನು ಕಬ್ಬಿನ ಬೆಳೆ ಬರ್ತಲ್ರಿ, ಹಾಂ, ಹಂಗ ವರ್ಷಕ್ಕೊಮ್ಮೆ ಉತ್ಪನ್ನ ಚಲೋ ಐತಿ. ಎಷ್ಟು ಬರ್ತೈತಿ ವರ್ಷ ಬೆಳೆಯಿದ್ರಿ ಉತ್ಪನ್ನ? ವರ್ಷ 45 ರೂಪಾಯಿ ಕಾಯಿ ಅರ್ಧ ಐತಿ. ಆಕತ್ರಿ. ಹ್ಞೂ. ಮತ್ತು ಇದಕ್ಕೆ ಈ ಗೊಬ್ಬರ ಗಿಬ್ಬರ ಯಾವನ್ನ ಏನಾರು ಹಾಕ್ತಿರೋನ? ಗೊಬ್ಬರ ಏನು ಹಾಕಿ? ಅದ್ರ ಬುಡಕ್ಕ ಗಳೆ ಹೊಡೆದು ಹೊಸ ಮಾಡ್ಕೊತಾವ್ರಿ. ಹಾಂ, ವರ್ಷದಾಗ 2 ಮೈ ಬ್ಯಾಸ್ಗ್ಯಾಗ ನೀರು ಹಾಸ್ತಾವ್ರಿ. ಹಾಂ, ಅಷ್ಟ ಚಲೋ ಐತಿ, ಉತ್ಪನ್ನ ಚಲೋ ಐತಿ. ಮತ್ತು ಈಗ ಹೂ ಕುಂದ್ರುವಾಗ ಎಣ್ಣೆ ಪಣ್ಣಿ ಏನಾರು ಹೊಡಿತಿರೋ? ಸ್ಪ್ರೇ ಮಾಡ್ತೀವಿ ಅವಾಗ ರೀ? ಹೂ ಕುಂಡ್ರು ಮೈಕ್ ಬಿಡ್ತಂದ್ರಿ, ಹಾಂ, 1 ಮೈ 2 ಮೈ ಸ್ಪ್ರೇ ಮಾಡ್ತೀವಿ. ಹಾಂ. ಇದಕ್ಕೆ ನಿಮ್ಗೆ ಖರ್ಚು ಕಡಿಮೆ ಆದಾಯ ಐತ್ರಿ? ಹಾ, ಆದಾಯ ಐತಿ, ಖರ್ಚು ಇಲ್ರಿ. ಖರ್ಚು ಏನಿಲ್ರಿ? ಹಾಂ, ನೀರು ಬಿಟ್ಟಿರ್ತೀರಿ ಗಿಡಗಳಿಗೆ ರೀ? ನೀರು ಅಷ್ಟು ಬಿಟ್ಟಿರ್ತಾರೆ, ಅದ್ರ ಪೀಕ್ ಮಾಡಿರ್ತೇವಲ್ರಿ. ಹಾಂ, ಮಾವಿನ ಗಿಡದ ಏನು ಖರ್ಚು ಇಲ್ರಿ. ಅದು ಆದಾಯ ಕೊಡಾಕತ್ತೈತ್ರಿ? ವರ್ಷ ಇಲ್ಲಂದ್ರೆ 30-40 ಸಾವಿರ ರೂಪಾಯಿ ಮನಿಗೆ ಇಟ್ಕೊಂಡ್ರಿ, ಹ್ಞೂ ರೀ. ಬೀಜರಿಗೆ ಬಿಚ್ಚರಿಗೆ ಕೊಟ್ಟು 40,000 50,000 ರೂಪಾಯಿ. ಹೌದು ಸರ್. ಒಟ್ಟ ಟೋಟಲ್ ಜಮೀನದಾಗ ನೀವು ಇಷ್ಟೆಲ್ಲ ಮಾಡಿದಿರಿ, ಹಾ, ಎಲ್ಲ ಖರ್ಚು ತೆಗೆದು ನಿಮ್ಗೆ ವರ್ಷಕ್ಕೆ ಆದಾಯ ಎಷ್ಟು ಉಳಿತೈತ್ರಿ? ಒಂದು 10 ರಿಂದ 15 ಲಕ್ಷ. 15 ಲಕ್ಷ ರೂಪಾಯಿ ನಿಗದಿ ಉಳಿತೈತಿ. ಒಟ್ಟ ಎಲ್ಲ ಗೊಬ್ಬರ ಬಂತು ಎಲ್ಲಾ ತಗ ಒಂದು 10 ರಿಂದ 15 ಲಕ್ಷ. 15 ಲಕ್ಷ ರೂಪಾಯಿ ನಿಮ್ಮ ದುಡುಕಿದ ಎಲ್ಲ ತೆಗದ್ರಿ. ಒಟ್ಟು ವರ್ಷ ಇಟ್ಟು ಆದಾಯ ಐತ್ರಿ. ಹಾಂ, ಇಲ್ಲಿ ಮಠ ನೀವು ನಮಗೆಲ್ಲ ಸಮಗ್ರ ಮಾಹಿತಿ ಕೊಟ್ಟದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಮತ್ತು ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ರಾಯಪ್ಪ ಶಿವಾನಂದ ಮೈಲೇರಿ. ನಿಮ್ಮ ಫಾದರ್ನು ಇದನ್ನ ದಂಧೆಗ ಮಾಡಿದ್ರಿ? ಹಾ, ಎಲ್ಲಾರು ಫ್ಯಾಮಿಲಿನ ಶೇತಿಗೆದಾಗ ಸೇತಿಗಿದಾಗದ್ರಿ ನೀವು? ಆಯ್ತು ರೀ, ನಮಸ್ಕಾರ.